ಆದರೆ ನನ್ನ ಪ್ರಕಾರ ಒಂದು ವಿಸ್ಮಯ ಏನು ಅಂತಂದರೆ, ನಾವೇನು ಯಾವಾಗಲೂ ಕೂಡ ಒಂದು ಗ್ರಹನ ನಾವು ಯಾವಾಗಲೂ ಬೈತಾ ಇರ್ತೀವಿ, ಅದೊಂದು ಗ್ರಹ ಕ್ಯಾನ್ಸರ್ಗೆ ಬಹಳ ಮುಖ್ಯವಾಗಿ ಮುಂದೆ ಬರ್ತಾರೆ, ಅದು ರಾಹು. ಯಾರ್ಯಾರಿಗೆ ರಾಹು ದಶೆ ಅಥವಾ ರಾಹು ಭುಕ್ತಿ ನಡೀತಾ ಇರುತ್ತೆ, ಆ ರಾಹು ದಶೆ ರಾಹು ಭುಕ್ತಿ ಯಾವುದಾದ್ರೂ ಗ್ರಹದಲ್ಲಿ, ಶುಕ್ರ ದಶೆಯಲ್ಲಿ ರಾಹು ಬರ್ಬೋದು, ಅಥವಾ ಸೂರ್ಯ ದಶೆಯಲ್ಲಿ ರಾಹು ಬರ್ಬೋದು, ಅಥವಾ ರಾಹು ದಶೆನೇ ಬರ್ಬೋದು. ಈ ರಾಹು ದಶೆ ಕ್ಯಾನ್ಸರ್ ಕಣಗಳನ್ನು ಉತ್ಪತ್ತಿ ಮಾಡೋಕ್ಕೆ ಮೊದಲ ಗ್ರಹ ಅದು ಕ್ಯಾನ್ಸರ್. ಇದು ಮೊದಲ ಇಂಪಾರ್ಟೆಂಟ್. ಬರೀ ಕ್ಯಾನ್ಸರ್ ಅಲ್ಲ, ಯಾವುದೇ ರೀತಿಯ ಆಗಿರ್ತಕ್ಕಂಥ ಇನ್ಕ್ಯೂರಬಲ್ ಡಿಸೀಸ್ ಅಂತ ನಾವು ಹೇಳ್ತೀವೋ ಅಥವಾ ಡೆಡ್ಲಿ ಡಿಸೀಸ್ ಅಂತ ಹೇಳ್ತೀವೋ, ರಾಹು ಮೊದಲು ಬರ್ತಾನೆ. ಎರಡನೇದು ಬರ್ತಕ್ಕಂಥದ್ದು ಕೇತು. ಕೇತು ಸ್ವಲ್ಪ ಮೈಲ್ಡ್. ಕೇತು ಒಂದು ರೀತಿ ಈ ನಾರ್ಮಲ್ ಪಸ್ ಆಗೋದು, ಅಂದರೆ ವಾಸಿಯಾಗಲ್ಲ, ಅದು ಯಾವಾಗಲೂ ಇರುತ್ತೆ. ಇಲ್ಲಿ ತುರ್ಕೆ, ಸೋರಿಯಾಸಿಸ್ ಅಂತೀವಲ್ಲ, ಅದು ಯಾವಾಗ ಹಿಂಗೆ ಕಜ್ಜಿ ಅಂತ ಇರ್ತಲ್ಲ, ಅದೇನು ಮಾರಣಾಂತಿಕ ಇಲ್ಲ, ಸುಮ್ಮನೆ ತುರ್ಕೆ, ಹಿಂಗೆ ತುರ್ಕೆ, ಉಳ್ಕಡ್ಡಿ, ಈ ರೀತಿಯಾಗಿರ್ತಕ್ಕಂಥದ್ದು ಕೇತು. ಹಾಗೆ ಮೂರನೇದೊಂದು ಬರುತ್ತೆ, ಆ ಗ್ರಹ ಬಂದ್ಬಿಟ್ಟು ಮಂಗಳ. ಮಂಗಳ ಏನು ಮಾಡ್ತಾನೆ, ಎಕ್ಸ್ಟರ್ನಲ್ ಇಂಜುರಿ ಮಾಡ್ತಾನೆ. ಎಕ್ಸ್ಟರ್ನಲ್ ಇಂಜುರಿ ಅಂದರೆ ಏನು, ಹೋಗ್ತಾ ಇರ್ತೀವಿ, ಯಾವನೋ ಬಂದು ಗಾಡೀಲಿ ಗುದ್ದ, ಕಾಲು ಮುರಿದೋಯ್ತು, ಹೋಗ್ತಾ ಇರ್ತೀವಿ, ಮೇಲಿಂದ ಒಂದು ಮರ ಬೀಳುತ್ತೆ ಢಮಾರ್ ಅಂತ, ಕೈ ಮೇಲೋ ಅದ್ರ ಮೇಲೋ ತಲೆ ಮೇಲೆ ಬೀಳುತ್ತೆ, ಬುಳ್ಳೆ ಓಪನ್. ಸುಮ್ಮನೆ ನಿಂತಿರ್ತೀವಿ ಒಂದು ಕಡೆ, ಯಾವುದೋ ಬಂದು ಒಂದು ಹಸುನು ಬಂದು ಗುದ್ದೋದು, ಒಂದು ಎಮ್ಮೆನೂ ಬಂದು ಗುದ್ದು ಇದು ಮಾಡುತ್ತೆ, ರಾದ್ದ ಅಂತ ಮಾಡುತ್ತೆ, ಅದೆಲ್ಲ ಮಂಗಳ. ಈ ಮೂರು ಗ್ರಹಗಳನ್ನು ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ನಾವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಈ ಮೂರು ಗ್ರಹ, ರಾಹು, ಕೇತು, ಮಂಗಳ, ಈ ಮೂರುಗಳ ಮೋಸ್ಟ್ ಡೇಂಜರಸ್ ಗ್ರಹಗಳು. ಆಯಿತು, ಗ್ರಹಗಳು ಡೇಂಜರು. ಈಗ ಆ ಗ್ರಹಗಳು ಮನೆಗಳು ಯಾವ್ಯಾವ ಡೇಂಜರ್ ಅಂತ ಬರಬೇಕು ನೆಕ್ಸ್ಟು. ಈ ರೀತಿ ಹೋಗಬೇಕು. ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಜ್ಯೋತಿಷ್ಯದಲ್ಲಿ, ಈ ನಮ್ಮ ಕಾಂಪೌಂಡರ್ಗಳಿಂದ ರಾಹು ಯಾವಾಗಲೂ ಕೆಟ್ಟವನು, ಕೇತು ಯಾವಾಗಲೂ ಕೆಟ್ಟವನು, ಅವನ ಜೊತೆ ಶನಿ ಸೇರಿಸ್ಬಿಟ್ಟಿರ್ತಾರೆ, ಶನಿನೂ ಯಾವಾಗಲೂ ಕೆಟ್ಟವನು. ನೋಡಿ, ಒಂದು ಸೈಡ್ ಈ ಮೂರು ಗ್ರಹನೂ ಪಾಸಿಟಿವ್ ಇದೆ, ಒಂದು ಸೈಡ್ ನೆಗೆಟಿವ್ ಇದೆ. ಆದರೆ ಇವತ್ತು ಆರೋಗ್ಯದಲ್ಲಿ ಈ ಮೂರು ಸ್ವಲ್ಪ ಟಾಪಲ್ಲಿ ನೆಗೆಟಿವ್ ಇದೆ ಅಂತ ಒಪ್ಕೊಳ್ಳೋಣ. ಆದರೆ ಎಲ್ಲರಿಗೂ ಸಮಸ್ಯೆ ಮಾಡಲ್ಲ. ಈ ಮೂರು ಜನ ಕೆಲವೊಂದು ಸ್ಥಾನದಲ್ಲಿ ಕೂತ್ಕೊಂಡು ಸಮಸ್ಯೆ ಮಾಡ್ತಾರೆ.